MP ಅವರೆಲ್ಲ ಮಾತಾಡಿದರು, ಒಂದು ನಿಮಿಷ ಕರೆದಿದ್ರು. ಮಾತಾಡಿ ನಮ್ಮ ಡಿಸ್ಟ್ರಿಕ್ಟನ್ನು ಯಾವ ರೀತಿ ಮಾಡಬೇಕು ಅಂತ ಸಜೆಷನ್ ಅವರಿದ್ದಾರೆ. ಬೇಲೂರು ಕ್ಷೇತ್ರದ ಬಗ್ಗೆ ನಮ್ಮ ಮಾಜಿ ಲಿಂಗೇಶಣ್ಣ ಅವರಿಬ್ಬರು ಒಟ್ಟು ಕೋರ್ಡಿನೇಟ್ ಮಾಡಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮಾತಾಡೋಕ್ಕೆ ಅಂತ ಕರೆದಿದ್ರು. ಯಾವ ರೀತಿ ಇರುತ್ತೆ ಸರ್ ಹಾಸನದಲ್ಲಿ? ಏನು ವರಿ ಮಾಡಬೇಕಾಗಿಲ್ಲ. ದೇವೇಗೌಡರು, ಯಡಿಯೂರಪ್ಪ ಸಾಹೇಬರು, ವಿಜಯೇಂದ್ರವರು, ಕುಮಾರಣ್ಣರ ಆಶೀರ್ವಾದ, ದೇವರು ಆಶೀರ್ವಾದ. ಮೈತ್ರಿ ನಾಯಕರನ್ನು ಸಪೋರ್ಟ್ ಮಾಡ್ತೀರಿ ಸಂಪೂರ್ಣ? ನಾವೆಲ್ಲರೂ ಭೇಟಿ ಮಾಡ್ತೀವಿ, ನಮಗೇನು ಅದೇನಿಲ್ಲ, ವೈಯಕ್ತಿಕವಾದಂಥ ಯಾವುದೇ ಇಲ್ಲ, ಎಲ್ಲರೂ ಭೇಟಿ. ಅಲ್ಲ, ಸ್ಥಳೀಯ ಮಟ್ಟದಲ್ಲಿ ಸಹಕಾರ ಕೊಡ್ತಾರೆ ಸರ್? ಎಲ್ಲ ಕೊಡ್ತಾರೆ, ಏನಾಗಲ್ಲ. ಇವತ್ತು ಇರೋದು ನಮ್ಮ ಮೊದಲನೇ ಆದ್ಯತೆ ದೇವೇಗೌಡರ ವಯಸ್ಸಿನಲ್ಲಿ ಮೋದಿಯವರ ಜೊತೆ ಒಂದು ಏನು ಸಂಬಂಧ ಇದೆ, ಈ ದೇಶಕ್ಕೆ ಇವತ್ತು ಮೋದಿಯವರ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಅದರಿಂದ ನಾವೆಲ್ಲ ಸೇರಿ ಬೇರೆ ವಿಷಯ ಬಿಟ್ಟಾಕಿ ಇವತ್ತು ನಮಗಿರೋದು ಅಜೆಂಡಾ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ವಿಶ್ವ ನೋಡ್ತಾ ಇದೆ. ಈ ರಾಷ್ಟ್ರದಲ್ಲಿ ಎಲ್ಲ ಜನಸಾಮಾನ್ಯರ ಮನಸ್ಸಿನಲ್ಲಿ ಇವತ್ತು ಮೋದಿಯರ ಪ್ರಧಾನಿ ಆಗಬೇಕು ಅನ್ನೋ ಒಂದು ಇಚ್ಛೆ ಇದೆ. ಈ ದೇಶಕ್ಕೆ ಈಗ ಮೋದಿಯರ ಅವಶ್ಯಕತೆ ಇದೆ. ಎಲ್ಲರ ಜೊತೆನೂ ನಾವು ನಡೆದು ಯಾರ ಜೊತೆನೂ ಬೇಸರ ಯಾಕೆ? ನಮ್ಮ ಪರ್ಸನಲ್ ಏನಿಲ್ಲ. ನಾನು ಅವ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಅವ್ರನ್ನ ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಅಲ್ಲಿ ಬರ್ತಾರೆ ನೋಡಿ ಸುರೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.